ಮೇಲಕ್ಕೆ ಹೋಗುತ್ತೆ ಅಂತ ಹಾಕಿದ್ರೆ ಬಿದ್ದುಬಿಡುತ್ತೆ, ಬೀಳುತ್ತೆ ಅಂತ ಹಾಕಿದ್ರೆ ಮೇಲಕ್ಕೆ ಹೋಗ್ಬಿಡುತ್ತೆ. ನಾವೇನು ಅನ್ಕೋತೀವೋ ಲೈಫಲ್ಲಿ ನಡೆಯಲ್ಲ, ಸ್ಟಾಕ್ ಮಾರ್ಕೆಟಲ್ಲಂತೂ ನಡೆಯೋದೇ ಇಲ್ಲ. ಹೆಡ್ಜಿಂಗನ್ನು ಕಲ್ತ್ಕೊಂಡ್ರೆ ವಿತೌಟ್ ಸೀಯಿಂಗ್ ಅ ಕ್ಯಾಂಡಲ್, ವಿತೌಟ್ ಸೀಯಿಂಗ್ ಅ ಚಾರ್ಟ್ ಆಲ್ಸೋ ವಿ ಕ್ಯಾನ್ ಮೇಕ್ ಮನಿ ಅನ್ನೋದು ಇವತ್ತು ಪ್ರೂವ್ ಮಾಡಿದ್ವಿ. VRL ಲಾಜಿಸ್ಟಿಕ್ಸ್ ಓನರ್. ಸೊ ಹತ್ರ ಅವ್ರ ಹತ್ರ ಮೇ ಬಿ ಒಂದು 20,000 ಕೋಟಿ ದುಡ್ಡಿದೆ. ಈ 20,000 ಕೋಟಿ ಲೆಟ್ಸ್ ಎ ಶೇರ್ಸ್ ಇದೆ, ದುಡ್ಡಿಲ್ಲ ಶೇರ್ಸ್ ಇದೆ ಅನ್ಕೊಳ್ಳೋದು. ಇದನ್ನ ಅವರು ಪ್ಲೆಡ್ಜ್ ಮಾಡಿ ಸುಮ್ಮನೆ 1% ಹಿಂಗೆ ರೊಟೇಷನ್ ಮಾಡಿದ್ರು 200 ಕೋಟಿ ಬರುತ್ತೆ. KSRTC ವಾಸ್ ಮೊನೋಪೊಲಿ ಇನ್ ಕರ್ನಾಟಕ. ಸೊ ಮೊನೋಪೊಲಿ ಎಲ್ಲೂ ಇರಬಾರ್ದು, ಇದು ಕೇಂದ್ರ ಸರ್ಕಾರದ ಒಂದು ಆದೇಶ. VRL ಹ್ಯಾಸ್ ನಾವು ಗೋಲ್ಡನ್ ಆಪರ್ಚುನಿಟಿ ಟು ಕಾಂಪೀಟ್ ವಿತ್ KSRTC. ನಾವು ನಮ್ಮ ಮಕ್ಕಳಿಗೆ ಏನೇನೋ ಹೇಳ್ಕೊಡ್ತೀವಿ, ಅದು ಕಲ್ತ್ಕೋ, ಇದು ಕಲ್ತ್ಕೋ, ಸ್ವಿಮ್ಮಿಂಗ್ ಕಲ್ತ್ಕೋ, ಏನೇನೋ ಹೇಳ್ಕೊಡ್ತೀವಿ. ಒಂದು ಮಗುಗೆ ನೀವು 100 ರೂಪಾಯಿ ಕೊಟ್ಟರೆ ತಿಂಗಳಿಗೆ 1 ರೂಪಾಯಿ ಇಲ್ಲ 2 ರೂಪಾಯಿ ಮಾಡೋಷ್ಟು ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡಿಸ್ಬೇಕು. ಇಷ್ಟೇ ನಾವು ಮಾಡ್ಬೇಕಾದ್ರೆ. ಸಣ್ಣದಾಗಿ ಒಂದು ಮಾರವಾಡಿ ಹತ್ರ ಹೋಗಿ ಕಸ ಗುಡಿಸೋ ಕೆಲಸಕ್ಕೆ ಸೇರ್ಕೋತಾರೆ. ಏನಕ್ಕೆ ಸೇರ್ಕೋತಾರೆ ಅಂತ ನೀವು ಕೇಳ್ಬೋದು. ಏನಕ್ಕಂದ್ರೆ ಮಾರವಾಡಿಗೆ 3 ವರ್ಷಕ್ಕೆ ದುಡ್ಡು ಡಬಲ್ ಮಾಡೋ ಶಕ್ತಿ, ನಾಲೆಜ್ ಇದೆ ಅವನಿಗೆ. ಕಸ ಗುಡ್ಸಕ್ಕೆ ಹೋಗಿ ಸೇರ್ಕೊಂಡಾಗೆ ನಿಧಾನಕ್ಕೆ ಆಫೀಸ್ ಬಾಯ್ ಆಗ್ತಾರೆ, ನಿಧಾನಕ್ಕೆ ಬಿಸ್ನೆಸ್ ತಿಳ್ಕೊತಾರೆ. ಆಮೇಲೆ ನಿಧಾನಕ್ಕೆ ಆ ಮಾರವಾಡಿನೇ ಆ ಹುಡುಗನ ಇನ್ನೊಂದು ಅಂಗಡಿ ಹಾಕ್ಕೊಡ್ತಾನೆ, ನೋಡಿರ್ತೀವಿ. ನೆಕ್ಸ್ಟ್ ಅವ್ನು ಇನ್ನೊಂದು ಬ್ರಾಂಚ್ ನಡೆಸ್ತಾನೆ. ಅವತ್ತು ಕಸ ಗುಡ್ಸಕ್ಕೆ ಬಂದು ಸೇರ್ಕೊಂಡಿರೋ ಆ ಹುಡುಗ ಅವ್ನು 100 ಕೋಟಿಗೆ ಬೆಳೀತಾನೆ. ಬೆಂಗಳೂರಲ್ಲಿ ಮೇನ್ ರೋಡಿನ ಇಂಚಿಂಚು ಯಾರ್ದು ನೀವು ಬೇಕಾದ್ರೆ ಹುಡುಕಿ, ಮೇನ್ ರೋಡಿನ ಇಂಚಿಂಚು ಯಾರ್ದು ಓನರ್ ಅಂತ ಕೇಳಿ, ಐದರ್ ಲಾಲು ಇಲ್ಲ ಪೈಯಿ ಇಲ್ಲ ವಾಟೆವರ್ ಸಿಂಗು ಇಲ್ಲ ಚೈನು ವಾಟೆವರ್ ಹೊರಗಿನ ರಾಜ್ಯದವ್ರದ್ದೇ. ಬೆಂಗಳೂರಿನ ಮೇನ್ ರೋಡಿನ ಇಂಚಿಂಚು ಹೊರಗಿನ ರಾಜ್ಯದವ್ರದ್ದು. ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಬಂದವರು ಬರ್ಬೇಕಾದ್ರೆ ಒಂದು ಸಣ್ಣ ಸುಟ್ ಕೇಸ್ ಎತ್ಕೊಂಡು ಬಂದರು, ಹೋಗ್ಬೇಕಾದ್ರೆ ಇಡೀ ರಾಜ್ಯನೇ ಎತ್ಕೊಂಡು ಹೋಗ್ತಾರೆ. ಜಸ್ಟ್ ಲ್ಯಾಪ್ಟಾಪು, ಇಂಟರ್ನೆಟ್ಟು, ನಾಲೇಜು, ವಿದ್ಯೆ, ಇಷ್ಟೇ. ಕಂಪ್ಲೀಟ್ ನಾಲೆಜ್ ಇರಬೇಕು. ಇಷ್ಟಿದ್ರೆ ಎನಿ ಒನ್ ಕ್ಯಾನ್ ಮೇಕ್ ಕ್ರೋಸ್ ಟುಗೆದರ್ ಇನ್ ಮಾರ್ಕೆಟ್ ಅಂತ ಹೇಳ್ತೀನಿ.